ಸಕಲೇಶಪುರ ತಾಲೂಕಿನಲ್ಲಿ ಸದಾ ಸರಳತೆ, ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಮೊದಲ ಸ್ಥಾನದಲ್ಲಿಟ್ಟು ಜಾತಿ ಮತ ಭೇದವಿಲ್ಲದೆ ಜನಸೇವೆಗಾಗಿ ಹೆಸರಾಗಿರುವ ಯುವ ನಾಯಕ ಹಸೈನಾರ್ ಆನೆಮಹಲ್ ಅವರು ಜೆಡಿಎಸ್ ತೊರೆದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ವಿಶೇಷವಾಗಿ ಗ್ರಾಮದ ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸುವ ಅವರ ಚಟುವಟಿಕೆ ಸಾರ್ವಜನಿಕ ಹಿತದೀಕ್ಷೆಯ ನಿಲುವು ಹಾಗೂ ಶಾಂತ ಸಮತೋಲನಾತ್ಮಕ ರಾಜಕೀಯ ಶೈಲಿ ಅವರನ್ನು ತಾಲೂಕಿನ ಪ್ರಮುಖ ಯುವ ನಾಯಕರನ್ನಾಗಿ ಮಾಡಿದೆ. ಆನೆಮಹಲ್ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹಸೈನಾರ್ ಆನೆಮಹಲ್ ಹಾಗೂ ಅವರೊಂದಿಗೆ ಬಂದ ಕಾರ್ಯಕರ್ತರಿಗೆ ಪಕ್ಷದ ಶಾಲನ್ನು ಹಾಕಿ ಹಾರ್ದಿಕ ಸ್ವಾಗತ ಸೂಚಿಸಿದರು. ಆನೆಮಹಲ್ ಗ್ರಾಮ ಪಂಚಾಯತ್ನಲ್ಲಿ 2 ಬಾರಿ ಅಧ್ಯಕ್ಷ, ಉಪಾಧ್ಯಕ್ಷ ಸದಸ್ಯರಾಗಿರುವ ಹಸೈನಾರ್ ಆನೆಮಹಲ್ ಹಾಸನ ಜಿಲ್ಲಾ ವಕ್ಫ್ ಸಮಿತಿ ಸತತ 3 ಬಾರಿ ಉಪಾಧ್ಯಕ್ಷ ಸದಸ್ಯ ಸೇವೆ ಸಲ್ಲಿಸಿದ್ದಾರೆ. ಆನೆಮಹಲ್ ಮಸೀದಿಯ ಮಾಜಿ ಅಧ್ಯಕ್ಷರಾಗಿ, ತಾಲೂಕಿನ ಪ್ರತಿಷ್ಠಿತ ಮಂಜೂರಾಬಾದ್ ದರ್ಗಾ ಮತ್ತು ಅನಾಥಾಶ್ರಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಸಂಘಟನೆಗಳಲ್ಲಿ ರಾಜ್ಯ ನಾಯಕರಾಗಿ ಖ್ಯಾತಿಯಾಗಿದ್ದಾರೆ. ತಾಲೂಕು ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಭಾವೈಕ್ಯತೆಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆಯಲ್ಲಿ ಭಾಗವಹಿಸುವುದು ಇವರ ಜೀವನ ಶೈಲಿಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶ್ರೀ ಮುರಳಿ ಮೋಹನ್ ಅವರು, ಹಸೈನಾರ್ ಆನೆಮಹಲ್ ಅವರಂತಹ ನಿಷ್ಠಾವಂತ, ಸಂವೇದನಾಶೀಲ ಹಾಗೂ ನೇರ ಜನಬಾಂಧವ್ಯ ಹೊಂದಿರುವ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿ. ಪಕ್ಷ ಸಂಘಟನೆಗೆ ಬಲಪಡಿಸುವ ನಮ್ಮ ದಿಟ್ಟ ಪ್ರಯತ್ನಕ್ಕೆ ಇವರು ನೀಡುವ ಸಹಕಾರ ಅತ್ಯಂತ ಮಹತ್ವದ್ದು. ಜನಸೇವೆಯತ್ತ ಅವರ ಬದ್ಧತೆ ಪಕ್ಷಕ್ಕೆ ಬಲವರ್ಧಕ ಅಂತ ಶ್ಲಾಘಿಸಿದರು. ಅದಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಈಗ ತಾನೇ ಪಕ್ಷಕ್ಕೆ ಸೇರಿರ್ತಕ್ಕಂಥ ನಮ್ಮ ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ಹಸೈನಾರ್ ಮತ್ತು ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ತಮಗೆಲ್ಲ ಗೊತ್ತಿದೆ, ಎಲ್ಲ ವರ್ಗ, ಎಲ್ಲ ಧರ್ಮದ ಪರವಾಗಿ ಈ ದೇಶದ ಉದ್ದಗಲಕ್ಕೂ ಕೂಡ ಏನಾದರೂ ಒಂದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಏನಾನ ನಡೀತಾ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಕೆಲವರು ಬೇರೆ ಪಕ್ಷದ ಮುಖಂಡರುಗಳು ನಮಗೆ ಪ್ರಶ್ನೆ ಮಾಡ್ಬೋದು, ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ, ನಾವು ಆ ರಾಜ್ಯವನ್ನು ಗೆದ್ದಿದ್ದೀವಿ, ದೇಶ ಗೆದ್ದಿದ್ದೀವಿ ಅಂತೇಳಿ. ಖಂಡಿತವಾಗ್ಲೂ ಗೆದ್ದಿದ್ದೀರಿ, ಸಂತೋಷ. ಆದರೆ ಗೆಲ್ಲೋದಕ್ಕೆ ಏನೇನು ಕುತಂತ್ರಗಳು ತಾವೇನು ಮಾಡಿದ್ದೀರಿ, ಇದು ಇವತ್ತಲ್ಲ ನಾಳೆ ಬಯಲಿಗೆ ಬರೋವಂಥದ್ದು. ಖಂಡಿತ ಯಾರಿಂದ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರು ಏನು ಚುನಾವಣೆ ಮಾತ್ರ ಅವ್ರಿಗೆ ಈ ದೇಶದ ಹಿತಾಸಕ್ತಿ, ಈ ರಾಜ್ಯದ ಹಿತಾಸಕ್ತಿ, ಬಡವರ ಬಗ್ಗೆ ಕಾಳಜಿ, ಹಿಂದುಳಿದ ವರ್ಗ ಅವ್ರ ಬಗ್ಗೆ ಕಾಳಜಿ, ದಲಿತರ ಬಗ್ಗೆ ಕಾಳಜಿ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ, ಬೇರೆ ಯಾವುದೇ ಒಂದು ವರ್ಗದ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ ಚುನಾವಣೆ ಗೆಲ್ಲೋದು ಮಾತ್ರ ಒಂದು ತಂತ್ರ ಆಗಿದೆ. ಇದಕ್ಕೆ ಖಂಡಿತವಾಗ್ಲೂ ಕೂಡ ಇವತ್ತು ಸೋಲನ್ನು ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ನೀವು ಯಾರಿದ್ದೀರಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು, ಕಳೆದ ಹಲವಾರು ವರ್ಷಗಳಿಂದ ಹಸೈನಾರ್ ಆನೆಮಹಲ್ನನ್ನು ಪಕ್ಷ ನಿಷ್ಠೆ, ಜನರೊಂದಿಗೆ ಬೆರೆಯುವಿಕೆ, ಜನಗಳ ಕಷ್ಟ ಸುಖದಲ್ಲಿ ತೊಡಗಿಸಿಕೊಂಡು ಓರ್ವ ಜವಾಬ್ದಾರಿಯುತ ಯುವ ನಾಯಕನಾಗಿ ಕಾರ್ಯವೈಖರಿ ಮಾಡುವುದನ್ನು ಮನಕಂಡು ಪಕ್ಷಕ್ಕೆ ಆಹ್ವಾನಿಸುತ್ತಿದ್ದೆ. ಆದರೆ ನೆಪಗಳನ್ನು ನೀಡಿ ತಪ್ಪಿಸಿಕೊಳ್ತಿದ್ದ ಇವತ್ತು ಈ ಸುಸಂದರ್ಭ ಒದಗಿ ಬಂದಿದೆ. ತಾಲೂಕಿನಲ್ಲಿ ಹಸೈನಾರ್ ಆನೆಮಹಲ್ನ ಕಾಂಗ್ರೆಸ್ ಸೇರ್ಪಡೆ ಶಕ್ತಿ ತುಂಬಲಿದೆ ಅಂತ ಹೇಳಿದರು. ಎಲ್ಲ ಕಳಿಸಿ ಒಂದು ದೊಡ್ಡ ಫಂಕ್ಷನ್ ಮಾಡೋಣ ಅಂತೇಳಿ ಒಂದು ಅಭಿಪ್ರಾಯ ಇದೆ. ಅದರಿಂದ ಇವತ್ತು ಹಸೈನಾರ್ ಟೀಮ್ ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಈ ತಾಲೂಕಿನ ಒಂದು ಶಕ್ತಿ. ಇವರು ಎಲ್ಲರೂ ಅವರಿಗೆ ಸಾಥ್ ಕೊಟ್ಟು ನಾವು ನಿಮ್ಮನ್ನು ಬಂದರು ಅಂತೇಳಿ ನೆಕ್ಸ್ಟ್ ಬೆಂಚಲ್ಲಿ ಕೂರಿಸಲ್ಲ, ನಮ್ಮ ಜೊತೆ ಇರ್ತಾರೆ, ನಮ್ಮ ಜೊತೆ ನೀವು ಕಾಮನ್ ಆಗಿರ್ತೀರಿ, ನೀವೆಲ್ಲ ಸ್ಪೆಷಲ್ ಆಗಿ ಬಂದವರು ಅಂತೇಳಿ ನಾವೇನು ಟೀಮ್ ಮಾಡೋದು. ನಾವು ನಮ್ಮ ಟೀಮ್ ಅಷ್ಟು ಒಳ್ಳೆ ಟೀಮ್ ಇದೆ ಇಲ್ಲಿ. ಸೇರ್ಪಡೆಯಾದ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಲಾಗಿದ್ದು, ಪಕ್ಷದ ನೀತಿ ತತ್ವಗಳನ್ನು ಜನರಿಗೆ ತಲುಪಿಸುವಲ್ಲಿ ಹಸೈನಾರ್ ಆನೆಮಹಲ್ ರವರ ಸಕ್ರಿಯತೆ ಕಾಂಗ್ರೆಸ್ ಸಂಘಟನೆಯಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುತ್ತೆ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಹಸೈನಾರ್ ಆನೆಮಹಲ್ ರವರ ಜೊತೆ ಪ್ರಮುಖರಾದ ನಾಗರಾಜು, ಪೂವಪ್ಪ, ಶರೀಫ್, ಅಂಗಜಾ, ಹನೀಫ್, ಇಬ್ರಾಹಿಂ, ನಾಜಿರ್ ಬಾವು, ಹಸೈನಾರ್, ಸಲೀಂ ಕುಮಾರ, ರೋಬೋಟ್, ಅಲೀಂ, ಹಬೀಬ್, ಶಂಶುದ್ದೀನ್, ಸಿದ್ದಿಕ್, ಮೋನು, ಸಾದಿಕ್, ಕಾಸಿಂ, ಉಮರ್, ಲತೀಫ್, ಇಲಿಯಾಸ್, ತೌಫೀಕ್ ಹಾಗೂ ಹಲವಾರು ಸ್ನೇಹಿತರುಗಳನ್ನು ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್, ಉದಯ್, ಗೊದ್ದು, ಲೋಕೇಶ್, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮೊಹಮ್ಮದ್ ಹನೀಫ್, ಮುಖಂಡರಾದ ಆರೀಶ್, ಪೋಕರ್ ಹಾಜಿ, ಪ್ರಶಾಂತ್, ಹಿತೈಷಿ, ಅಶೋಕ, ತಿಮ್ಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು.